ನಮಸ್ಕಾರ, ನಾವು ನಿಮ್ಮ 360 ಮೈಸೂರು ಪ್ರಾಪರ್ಟೀಸ್ ನಿಮಗೋಸ್ಕರ ಶ್ರೀನಗರ್ ಸಿ ಬ್ಲಾಕಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋ 30-40 ಮನೆ ತೊಗೊಬಂದಿದ್ದೀವಿ. ಮನೆ ಹೇಗಿದೆ ತೋರಿಸ್ತೀನಿ ಬನ್ನಿ. ಮನೆ ಒಳಗಡೆ ಹೋಗೋಕ್ಕಿಂತ ಮುಂಚೆ ರೋಡ್ ನೋಡ್ಬೋದು ನೀವು. 30 ಫೀಟ್ ರೋಡ್ ಕೊಟ್ಟಿದ್ದಾರೆ. ಇನ್ನು ಮನೆ ಮೇನ್ ಗೇಟ್ ಬಂದ್ಬಿಟ್ಟು MS ಸ್ಟೀಲ್ಸಿಂದ ಆಗಿದೆ. ಹಾಗೆ ಅಲ್ಲಿ ನೋಡ್ಬೋದು ಪಾಟ್ ಇಡೋಕ್ಕೂ ಕೂಡ ತುಂಬಾ ಬ್ಯೂಟಿಫುಲ್ ಆಗಿ ಒಂದು ಪಾಟ್ ರೆಡಿ ಮಾಡಿದ್ದಾರೆ. ಒಳಗಡೆ ಬರ್ತಾ ಇದ್ದಾಗೆ ನೀವು ನೋಡ್ಬೋದು ಇಲ್ಲಿ ಗಾಡಿ ಪಾರ್ಕಿಂಗ್ ಕೂಡ ಕೊಟ್ಟಿದ್ದಾರೆ. ಆರಾಮ್ಸೆ 4 ಗಾಡಿ ಪಾರ್ಕ್ ಮಾಡ್ಬೋದು. ಈಗಿನ ಕಾಲದಲ್ಲಿ ಎಲ್ಲ ಕಡೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಆಗಿರೋದ್ರಿಂದ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೋಸ್ಕರ ಸ್ವಿಚ್ ಬೋರ್ಡ್ ಕೂಡ ಇಲ್ಲೇ ಇದೆ. ಸ್ಟೆಪ್ಸ್ ಕೆಳಗಡೆ ಗ್ಯಾಸ್ ಸಿಲಿಂಡರ್ ಇಟ್ಕೊಳ್ಳೋಕ್ಕೆ ಸ್ಪೇಸ್ ಕೂಡ ಇದೆ. ನೀವಿಲ್ಲಿ ನೋಡ್ಬೋದು ಮನೆ ಪೂರ್ತಿ ಸೇಫ್ಟಿ ಆಗಿರಲಿ ಅಂತ ಸೇಫ್ಟಿ ಗ್ರಿಲ್ ಕೂಡ ಇಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ಮನೆ ಒಳಗಡೆ ಹೇಗಿದೆ ನೋಡೋಣ. ಮನೆ ಒಳಗಡೆ ಬರ್ತಾ ಇದ್ದಂಗೆ ಮೇನ್ ಡೋರ್ನ ನೋಡ್ಬೋದು ಎಷ್ಟು ಡೀಸೆಂಟ್ ಆ್ಯಂಡ್ ಕ್ಯೂಟ್ ಆಗಿದೆ ಅಂತ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಹಾಲಿಗೆ ಬಂತು ಅಂತಂದರೆ ಕಂಪ್ಲೀಟಾಗಿ ಗ್ರಾನೈಟಿಂದ ಮಾಡಿದ್ದಾರೆ. ರೂಫ್ ಎಲ್ಲ POP ಆಗಿದೆ. ಆ್ಯಂಡ್ ನೀವು ನೋಡ್ಬೋದು ಡೆಕೋರೇಷನ್ ಆಗಿ ಕಾಣಲಿ ಅಂತ ಡೆಕೋರೇಟಿವ್ ಲೈಟ್ಸ್ ಕೂಡ ಅವರೇ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಫ್ಯಾನ್ ಕೂಡ ಅವರೇ ಹಾಕಿದ್ದಾರೆ. ಕಂಪ್ಲೀಟ್ ಟೀಕುಡಿಂದ ಆಗಿರೋ ವಿಂಡೋ ಇಲ್ಲೇ ಇದೆ. ನೀವು ಇಲ್ಲಿ ನೋಡ್ಬೋದು TV ಕ್ಯಾಬಿನೆಟ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಇದು ಕಂಪ್ಲೀಟಾಗಿ ಪ್ಲೇವುಡ್ ಶೀಟ್ ಹಾಗೆ ಫಾರ್ಮಿಕಾ ಶೀಟಿಂದ ಆಗಿದೆ. ಇಲ್ಲಿ ಆರಾಮಾಗಿ ಒಂದು 60-65 ಇಂಚಸ್ TVನ ಹಾಕೋಬೋದು. ನೀವು ಈ ಕಡೆ ನೋಡ್ಬೋದು ದೇವ್ರ ಮನೆ ಇದೆ. ಎಷ್ಟು ಡೀಸೆಂಟ್ ಆಗಿ ಎಲಿಗೆಂಟಾಗಿ ಮಾಡಿದ್ದಾರೆ ಅಂತ. ಮೇಲ್ಗಡೆ ಡಿಸೈನ್ಸ್ ಎಲ್ಲ ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಆರಾಮಾಗಿ ಇಬ್ಬರು ಕೂತ್ಕೊಂಡು ಪೂಜೆ ಮಾಡ್ಬೋದು. ಇದು ಈ ಮನೆಯ ಮೊದಲ ಬೆಡ್ರೂಮ್ ಆಗಿದೆ. ನಾನು ಅವಾಗಲೇ ಹೇಳ್ದಾಗೆ ಡೋರೆಲ್ಲ ಟೀಕಿಂದಾನೇ ಮಾಡಿದ್ದಾರೆ. ನೀವು ಇಲ್ಲಿ ಯಾವುದೇ ಥರ ಕಾಟ್ ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ಬಿಕಾಸ್ ಅವರೇ ಕಾಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಪಕ್ಕದಲ್ಲೇ ಒಂದು ಡ್ರೆಸ್ಸಿಂಗ್ ಟೇಬಲ್ ಇದೆ. ಹಾಗೆ ಆಪೋಸಿಟ್ ನೀವು ನೋಡ್ಬೋದು ಸ್ಲೈಡಿಂಗ್ ಕಬೋರ್ಡ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಕಲರ್ಸ್ ಕಾಂಬಿನೇಷನ್ ಅದೆಲ್ಲ. ಫ್ಯಾನ್ ಎಲ್ಲ ಅವರೇ ಕೊಟ್ಟಿದ್ದಾರೆ. ಪಕ್ಕದಲ್ಲೇ ಅಟ್ಯಾಚ್ ವಾಶ್ರೂಮ್ ಕೂಡ ಇದೆ. ನೀವು ನೋಡ್ಬೋದು ಅರೌಂಡ್ 12 ಫೀಟ್ವರೆಗೂ ಟೇಲ್ಸ್ನ ಅವರೇ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಆರಾಮಾಗಿ ನೀವು ಓಡಾಡ್ಲೂಬೋದು, ಅಷ್ಟು ಸ್ಪೇಸ್ ಇದೆ. ಮನೆಗೆ ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಕಿಚನ್. ಈ ಮನೆ ಕಿಚನ್ ಹೇಗಿದೆ ನೀವು ನೋಡಿ. ತುಂಬಾ ಡೀಸೆಂಟ್ ಆ್ಯಂಡ್ ಕ್ಯೂಟಾಗಿ ಮಾಡಿದ್ದಾರೆ. ಮೇಲ್ಗಡೆ ಎಲ್ಲ ಸ್ಟೋರೇಜ್ ಏರಿಯಾ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಚಿಮ್ನಿ ಕೂಡ ಅವರೇ ಪ್ರೊವೈಡ್ ಮಾಡಿದ್ದಾರೆ. ಈ ಸ್ಟೋರೇಜ್ ಏರಿಯಾ ಎಲ್ಲ ಸಾಫ್ಟ್ ಕ್ಲೋಸಿಂಗ್ ಆಗಿದೆ. ಆ್ಯಂಡ್ ನೀವು ನೋಡ್ಬೋದು ಗ್ಯಾಸ್ ಪಾಯಿಂಟ್ ಕೂಡ ಇಲ್ಲೇ ಇದೆ. ಆ್ಯಂಡ್ ಸಿಂಕ್ ಕೂಡ ಇಲ್ಲೇ ಇದೆ. ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು ಫ್ರಿಜ್ ಪಾಯಿಂಟ್ ಕೂಡ ಇಲ್ಲೇ ಇದೆ. ಕಿಚನಿಂದ ರೈಟ್ ಸೈಡಿಗೆ ಬಂತು ಅಂತಂದರೆ ಡೈನಿಂಗ್ ಏರಿಯಾ. ಆ್ಯಂಡ್ ಇಲ್ಲಿ ನೀವು ಒಂದು ಟೇಬಲ್ ಹಾಕ್ಕೊಂಡು ಮಿನಿಮಮ್ ಅಂದರೂ 6-7 ಜನ ಕುತ್ಕೊಂಡು ಊಟ ಮಾಡ್ಬೋದು. ಪಕ್ಕದಲ್ಲೇ ಶಿಂಕ್ ಕೂಡ ಇದೆ, ಅಲ್ಲೇ ಕೈ ತೊಳ್ಕೊಬೋದು. ಬನ್ನಿ ನೆಕ್ಸ್ಟ್ ಬೆಡ್ರೂಮ್ ಹೇಗಿದೆ ತೋರಿಸ್ತೀನಿ. ಇದು ಈ ಮನೆಯ ಸೆಕೆಂಡ್ ಬೆಡ್ರೂಮ್. ನೀವು ನೋಡ್ಬೋದು ಒಳಗಡೆ ಎಂಟರ್ ಆಗಿದ ತಕ್ಷಣವೇ ಡ್ರೆಸ್ಸಿಂಗ್ ಟೇಬಲ್ ಇದೆ. ಸಾಫ್ಟ್ ಕ್ಲೋಸಿಂಗ್ ಕಬೋರ್ಡ್ ಕೂಡ ಕೊಟ್ಟಿದ್ದಾರೆ. ಮೇಲ್ಗಡೆ ಸ್ಟೋರೇಜ್ ಕೂಡ ಇದೆ. ಇನ್ನಿಲ್ಲಿ ನೀವು ಆರಾಮ್ಸಾಗೆ ಒಂದು ಕಿಂಗ್ ಸೈಜ್ ಬೆಡ್ ಕೂಡ ಹಾಕಿ ಕೂಡ ಪಕ್ಕದಲ್ಲಿ ತುಂಬಾ ಸ್ಪೇಸ್ ಇದೆ. ಇನ್ನಿಲ್ಲಿ ಒಂದು ನಾರ್ಮಲ್ ವಾಶ್ರೂಮ್ ಇದೆ, ಅಟ್ಯಾಚ್ ವಾಶ್ರೂಮ್. ನೀವು ನೋಡ್ಬೋದು ಇದು ಕೂಡ ಸೇಮ್ 12 ಫೀಟ್ವರೆಗೂ ಟೇಲ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಹಾಲಲ್ಲೇ ಒಂದು ಕಾಮನ್ ವಾಶ್ರೂಮ್ ಕೂಡ ಕೊಟ್ಟಿದ್ದಾರೆ. ಪಕ್ಕದಲ್ಲೇ ಯುಟಿಲಿಟಿ ಏರಿಯಾ ಕೂಡ ಇದೆ. ನೀವು ನೋಡ್ಬೋದು ಇದು ಈ ಮನೆಯ ಯುಟಿಲಿಟಿ ಏರಿಯಾ. ಆ್ಯಂಡ್ ಇಲ್ಲಿ ಒಂದು ವಾಷಿಂಗ್ ಮಿಷಿನ್ ಪಾಯಿಂಟ್ ಇದೆ. ಆರಾಮಾಗಿ 2-3 ಜನ ಓಡಾಡ್ಬೋದು, ಅಷ್ಟು ಸ್ಪೇಸ್ ಇದೆ. ಇಲ್ಲಿ 2 ನಲ್ಲಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. ನೀವು ನೋಡ್ಬೋದು ಮನೆ ಸೇಫ್ಟಿ ಪರ್ಪಸ್ಗೋಸ್ಕರ ಇಲ್ಲೊಂದು ಗ್ರಿಲ್ ಕೊಟ್ಟಿದ್ದಾರೆ. ಇದು ಹಿಂದೆ ಗ್ರಿಲ್. ಆ್ಯಂಡ್ ನೀವು ಮನೆ ಮುಂದೆಯಿಂದ ಹಿಂದೆವರೆಗೂ ಆರಾಮ್ಸೆ ಓಡಾಡ್ಬೋದು, ಅಷ್ಟು ಜಾಗ ಇದೆ. ಆ್ಯಂಡ್ ಸೇಫ್ಟಿ ಪರ್ಪಸ್ಗೋಸ್ಕರ ಮನೆ ಸುತ್ತ ಗ್ರಿಲ್ನ ಪ್ರೊವೈಡ್ ಮಾಡಿದ್ದಾರೆ. ಟೆರೇಸ್ ಹೇಗಿದೆ ನೋಡೋಕೆ ಹೋಗೋಣ. ನೋಡೋಕೆ ಹೋಗೋಕ್ಕಿಂತ ಮುಂಚೆ ನೀವು ಇಲ್ಲಿ ನೋಡ್ಬೋದು ಎಲ್ಲ ಗ್ರಿಲ್ಗಳು ಆಗಿರ್ಬೋದು, ಇದಾಗಿರ್ಬೋದು ಕಂಪ್ಲೀಟ್ MS ಸ್ಟೀಲ್ಸಿಂದ ಮಾಡಿದ್ದಾರೆ. ಬನ್ನಿ ಮೇಲ್ ಹೋಗೋಣ. ಟೆರೇಸ್ ಮೇಲೆ ಬರ್ತಿದ್ದಾಗೆ ನೀವು ನೋಡ್ಬೋದು 1000 ಲೀಟರ್ ಕೆಪಾಸಿಟಿ ಟ್ಯಾಂಕ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಟ್ಯಾಂಕ್ ಕೆಳಗಡೆನೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೂಡ ಇದೆ. ನೀವು ಈ ಕಡೆ ನೋಡ್ಬೋದು ಕಂಪ್ಲೀಟ್ ಟೆರೇಸ್ ಏನಿದೆ ಡ್ಯಾಮ್ ಪ್ರೂಫ್ ಆಗಿದೆ. ಇನ್ನು ಬಟ್ಟೆ ಹಾರಕೊಳ್ಳೋಕ್ಕೋಸ್ಕರ 2 ಟೀ ಸ್ಟ್ಯಾಂಡ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಮನೆಯ ಕನ್ಸ್ಟ್ರಕ್ಷನ್ ವಿಚಾರಕ್ಕೆ ಬಂತು ಅಂತಂದರೆ 14 ಪಿಲ್ಲರ್ಸ್ನ ಬಳಸಿದ್ದಾರೆ. ಇನ್ನು ಸಿಮೆಂಟ್ ಅಂತ ನೋಡಿದ್ರೆ ಅಲ್ಟ್ರಾಟೆಕ್ ಹಾಗೆ ಜ್ವಾರಿ ಸಿಮೆಂಟ್ನ ಬಳಸಿದ್ದಾರೆ. ಇನ್ನು ಈ ಮನೆ ಕಂಪ್ಲೀಟಾಗಿ ಟೀಕುಡಿಂದ ಆಗಿದೆ. ಇನ್ನು ರೆಡ್ ಬ್ರಿಕ್ಸಿಂದ ಕಟ್ಟಿರೋದು ಈ ಮನೆನ. ಇನ್ನು ಸ್ವಿಚಸ್ನ ವಿಚಾರಕ್ಕೆ ಬಂತು ಅಂದರೆ ಲಿಶಾ ಸ್ವಿಚಸ್ನ ಬಳಸಿದ್ದಾರೆ. ಮನೆಗೆ ಕಂಪ್ಲೀಟಾಗಿ ಟೀಕುಡ್ನೇ ಬಳಸಿದ್ದಾರೆ. ಅದು ಕೂಡ ಫಸ್ಟಿಗೆ ಆಗಿದೆ. ಇಷ್ಟೆಲ್ಲ ಫೆಸಿಲಿಟೀಸ್ ಇರೋ ಈ ಮನೆಗೆ ಕೋಟ್ ಮಾಡ್ತಾರೋ ಪ್ರೈಸ್ ಬಂದ್ಬಿಟ್ಟು 95 lakhs. ಅಪ್ ಟು 90% ಲೋನ್ನ ನಾವೇ ಮಾಡಿಸ್ಕೊಡ್ತೀವಿ. ಇಷ್ಟು ಬ್ಯೂಟಿಫುಲ್ ಆಗಿರೋ ಮನೆ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು, ಬುಕ್ ಮಾಡಬೇಕು ಅಂತಿದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ನ ಕಾಂಟ್ಯಾಕ್ಟ್
ಮಾಡಿ. ಹಾಗೆ ರಾಮಸ್ವಾಮಿ ಸರ್ಕಲಲ್ಲಿ ನಮ್ಮ ಆಫೀಸ್ ಲೊಕೇಟ್ ಆಗಿದೆ, ನೀವು ಅಲ್ಲಿ ಕೂಡ ಹೋಗಿ ಬುಕಿಂಗ್ಸ್ನ ಮಾಡ್ಬೋದು. ಇದೇ ಥರ ಬ್ಯೂಟಿಫುಲ್ ಆಗಿರೋ ಮನೆಗಳ ಜೊತೆ ಬರ್ತಾ ಇರ್ತೀವಿ. ಅಲ್ಲಿವರೆಗೂ ನಮ್ಮ ಪೇಜ್ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಜೈ ಶ್ರೀರಾಮ್.